ವೀಕ್ಷಕರೇ ನಮಸ್ಕಾರ. ನಮ್ಮ ಹಳ್ಳಿ ಸುದ್ದಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರೂ ಕೂಡ ಆತ್ಮೀಯವಾದ ಸ್ವಾಗತ. ಪಿಂಚಣಿದಾರರಿಗೆ ಮತ್ತೊಂದು ಬಿಗ್ ಅಪ್ಡೇಟ್ ಒಂದು ಬಂದಿದೆ. ಹೌದು, ಕೆಲವೊಂದಿಷ್ಟು ಜಿಲ್ಲೆಗೆ ನಿನ್ನೆಯಿಂದಲೇ ಪಿಂಚಣಿ ಹಣ ಜಮಾ ಆಗಲು ಪ್ರಾರಂಭವಾಗಿದೆ. ಹೌದು, ಇನ್ನು ಯಾರಿಗೆಲ್ಲ ಬಾಕಿ ಉಳಿದಿದೆಯೋ ಅವರಿಗೆ ಇಂದು ಜಮಾ ಆಗಲಿದೆ. ಹೌದು, ಯಾರಿಗೆಲ್ಲ ಜಮಾ ಆಗಲಿದೆ, ಯಾವ ಜಿಲ್ಲೆಗೆ ಜಮಾ ಆಗಲಿದೆ, ಜಮಾ ಆಗಿಲ್ಲ ಅಂತಂದ್ರೆ ಯಾವ ಕೆಲಸವನ್ನ ಮಾಡಿದ್ರೆ ಜಮಾ ಆಗುತ್ತೆ, ಎಲ್ಲವನ್ನು ಕೂಡ ನಾನು ಈ ವಿಡಿಯೋದಲ್ಲಿ ಒಂದಾಗಿ ತಿಳಿಸಿಕೊಡ್ತಾ ಹೋಗ್ತೀನಿ. ಹಾಗೆ ನಿಮ್ಮ ಜಿಲ್ಲೆಗೆ ಜಮಾ ಆಗಿದೆ ಎಂಬುದನ್ನ ನಮ್ಮ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಹಾಗೆ ಜಮಾ ಆಗಿದ್ರೆ ಎಷ್ಟು ಜಮಾ ಆಗಿದೆ ಎಂಬುದನ್ನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನಮ್ಮ ಟೆಲಿಗ್ರಾಮ್ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೇವೆ, ಅಲ್ಲಿ ಹೆಚ್ಚಿನ ಮಾಹಿತಿಯನ್ನು ನಾನು ಅಪ್ಲೋಡ್ ಮಾಡಿರ್ತೇನೆ, ಅಲ್ಲಿ ನೀವು ಜಾಯ್ನ್ ಆಗಿ. ಇವತ್ತಿನ ಈ ವಿಶೇಷ ವಿಡಿಯೋದಲ್ಲಿ ರಾಜ್ಯದ ಲಕ್ಷಾಂತರ ಪಿಂಚಣಿದಾರರಿಗೆ ಅತ್ಯಂತ ಸಿಹಿ ಸುದ್ದಿಯೊಂದನ್ನ ಹೊತ್ತು ತಂದಿದ್ದೇವೆ. ಕಳೆದ ಸುಮಾರು 2 ತಿಂಗಳುಗಳಿಂದ ಏಪ್ರಿಲ್ ತಿಂಗಳ ಪಿಂಚಣಿ ಹಣಕ್ಕಾಗಿ ಚಾತಕ ಪಕ್ಷಿಯಂತೆ ಕಾಯುತ್ತಿದ್ದಂತ ವಯೋವೃದ್ಧರು, ಅಂಗವಿಕಲರು ಹಾಗೂ ವಿಧವೆಯರಿಗೆ ಸರ್ಕಾರದಿಂದ ಇದೀಗ ಭರ್ಜರಿ ಗುಡ್ ನ್ಯೂಸ್ ಸಿಕ್ಕಿದೆ. ಹೌದು ವೀಕ್ಷಕರೇ, ಕೊನೆಗೂ ರಾಜ್ಯ ಸರ್ಕಾರದ ವತಿಯಿಂದ ಪಿಂಚಣಿದಾರರ ಬ್ಯಾಂಕ್ ಖಾತೆಗೆ ಹಣ ಜಮಾವಣೆ ಮಾಡುವ ಪ್ರಕ್ರಿಯೆ ಭರದಿಂದ ಸಾಗುತ್ತಿದೆ. ಈ ವಿಡಿಯೋದಲ್ಲಿ ನಾವು ನಿಮಗೆ ಯಾವೆಲ್ಲ ಜಿಲ್ಲೆಗಳಿಗೆ ಹಣ ಬಂದಿದೆ, ಇನ್ನೂ ಹಣ ಬರದೇ ಇರುವವರು ಏನ್ ಮಾಡಬೇಕು, ಹಾಗೆ ಮುಂದಿನ ಮೇ ತಿಂಗಳ ಪಿಂಚಣಿ ಯಾವಾಗ ಬರಲಿದೆ ಎಂಬೆಲ್ಲ ಪ್ರಶ್ನೆಗಳಿಗೆ ಎಳೆಯಾಗಿ ಸಂಪೂರ್ಣವಾದ ಮಾಹಿತಿಯನ್ನ ನೀಡಲಿದ್ದೇವೆ. ಆದ್ರಿಂದ ನೀವು ಕೂಡ ಪಿಂಚಣಿ ಫಲಾನುಭವಿಗಳಾಗಿದ್ರೆ ಅಥವಾ ನಿಮ್ಮ ಮನೆಯಲ್ಲಿ ಯಾರಾದರೂ ಪಿಂಚಣಿ ಪಡೆಯೋರು ಇದ್ರೆ ಈ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ, ಸಂಪೂರ್ಣವಾಗಿ ವೀಕ್ಷಿಸಿ. ಹಾಗೆ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಬನ್ನಿ ಹಾಗಾದ್ರೆ ಯಾವೆಲ್ಲ ಜಿಲ್ಲೆಗೆ ಜಮಾ ಆಗಿದೆ, ಹಾಗೆ ಇನ್ನೂ ಯಾವಾಗ ಬಾಕಿ ಉಳಿದ ಫಲಾನುಭವಿಗಳಿಗೆ ಯಾವಾಗ ಜಮಾ ಆಗಲಿದೆ ಎಲ್ಲವನ್ನು ಕೂಡ ನಾನು ಒಂದೊಂದಾಗಿ ಬಿಡಿಸಿ ಹೇಳ್ತಾ ಹೋಗ್ತೀನಿ. ದಯವಿಟ್ಟು ವಿಡಿಯೋನ ಮಧ್ಯದಲ್ಲಿ ಸ್ಕಿಪ್ ಮಾಡಬೇಡಿ. ವೀಕ್ಷಕರೇ, ತಮ್ಮೆಲ್ಲರೂ ಕೂಡ ತಿಳಿದಿರುವ ಹಾಗೆ ಮಾರ್ಚ್ ತಿಂಗಳು ಎಂದ್ರೆ ಅದು ಆರ್ಥಿಕ ವರ್ಷದ ಕೊನೆಯ ತಿಂಗಳು, ಅಂದ್ರೆ ಫೈನಾನ್ಸಿಯಲ್ ಇಯರ್ ಎಂಡ್. ಹೌದು, ಸರ್ಕಾರಿ ಲೆಕ್ಕಪತ್ರಗಳು, ಬಜೆಟ್ ಹಂಚಿಕೆ ಹಾಗೂ ಹೊಸ ಆರ್ಥಿಕ ವರ್ಷದ ಲೆಕ್ಕಾಚಾರಗಳು ನಡೆಯುವ ಕಾರಣದಿಂದಾಗಿ ಸಾಮಾನ್ಯವಾಗಿ ಮಾರ್ಚ್ ಹಾಗೂ ಏಪ್ರಿಲ್ ತಿಂಗಳಿನಲ್ಲಿ ಸರ್ಕಾರದ ಯಾವುದೇ ಯೋಜನೆಗಳ ಹಣ ಬಿಡುಗಡೆ ಆಗುವುದು ಕೂಡ ಕೊಂಚ ತಡವಾಗುತ್ತೆ. ಇದೇ ಕಾರಣಕ್ಕಾಗಿ ಪ್ರತಿ ತಿಂಗಳು 10 ರಿಂದ 12ನೇ ತಾರೀಕಿನ ಒಳಗಾಗಿ ತಪ್ಪದೇ ಬರುತ್ತಿದ್ದ ಪಿಂಚಣಿ ಹಣ ಈ ಬಾರಿ ಏಪ್ರಿಲ್ ತಿಂಗಳು ಮುಗಿದು ಮೇ ತಿಂಗಳು ಮುಗಿಯುವ ಹಂತಕ್ಕೆ ಬಂದರೂ ಕೂಡ ಜಮಾ ಆಗಿರಲಿಲ್ಲ. ಇದರಿಂದಾಗಿ ರಾಜ್ಯದ ಮೂಲೆ ಮೂಲೆಗಳಲ್ಲಿರುವ ಲಕ್ಷಾಂತರ ಬಡ ವಯೋವೃದ್ಧರು ಹಾಗೂ ಅಂಗವಿಕಲ ಫಲಾನುಭವಿಗಳು ತೀವ್ರ ಆತಂಕಕ್ಕೊಳಗಾಗಿದ್ದಾರೆ. ದಿನನಿತ್ಯ ಖರ್ಚಿಗಾಗಿ ಹಾಗೂ ವಯಸ್ಸಾದ ಕಾಲದಲ್ಲಿ ಔಷಧಿಗಾಗಿ ಪಿಂಚಣಿ ಹಣವನ್ನೇ ನಂಬಿಕೊಂಡಿದ್ದವರು ಪರದಾಡುವಂತಾಗಿತ್ತು. ಆದರೆ ಇದೀಗ ಈ ಎಲ್ಲಾ ಕಾಯುವಿಕೆಗೆ ತೆರೆ ಬಿದ್ದಿದ್ದು ಪಿಂಚಣಿ ಹಣ ಬಿಡುಗಡೆಗೆ ಇದ್ದಂತ ಎಲ್ಲಾ ತಾಂತ್ರಿಕ ಅಡೆತಡೆಗಳು ಸಂಪೂರ್ಣವಾಗಿ ನಿವಾರಣೆ ಆಗಿವೆ. ಹೌದು, ನಿನ್ನಿಂದಲೇ ರಾಜ್ಯಾದ್ಯಂತ ಹಂತ ಹಂತವಾಗಿ ಏಪ್ರಿಲ್ ತಿಂಗಳ ಪಿಂಚಣಿ ಹಣವನ್ನು ಫಲಾನುಭವಿಗಳ ಖಾತೆಗೆ ಜಮಾ ಮಾಡಲು ಪ್ರಾರಂಭಿಸಲಾಗಿದೆ. ಪ್ರಮುಖವಾಗಿ ಇಂದಿರಾ ಗಾಂಧಿ ರಾಷ್ಟ್ರೀಯ ವೃದ್ಧಾಪ್ಯ ವೇತನ, ಸಂಧ್ಯಾ ಸುರಕ್ಷಾ ವೇತನ, ಅಂಗವಿಕಲರ ಮಾಸಾಸನ, ವಿಧವಾ ವೇತನ, ಮೈತ್ರಿ ಹಾಗೂ ಯಶಸ್ವಿನಿ ಯೋಜನೆ ಸೇರಿದಂತೆ ಎಲ್ಲಾ ರೀತಿಯ ಪಿಂಚಣಿ ಹಣ ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ನೇರವಾಗಿ ಅಂದರೆ ಡಿಬಿಟಿ ಮೂಲಕ ಜಮಾ ಆಗುತ್ತಿದೆ. ನಮ್ಮ ಚಾನಲ್ಗೆ ಅನೇಕ ವೀಕ್ಷಕರು ಈಗಾಗಲೇ ಕಮೆಂಟ್ ಮಾಡುವ ಮೂಲಕ ತಮಗೆ ಹಣ ಜಮಾ ಆಗಿರುವ ಖುಷಿ ವಿಚಾರವನ್ನು ಕೂಡ ನಮ್ಮೊಂದಿಗೆ ಹಂಚಿಕೊಂಡಿದ್ದಾರೆ. ಹಾಗೆ ಇದೇ ತೆರನಾಗಿ ಯಾರಿಗೆಲ್ಲ ಜಮಾ ಆಗಿಲ್ವೋ ಅವರು ಕೂಡ ಕಮೆಂಟ್ ಮಾಡಿ ತಿಳಿಸ್ತಾ ಇದ್ದಾರೆ. ಅವರಿಗೂ ಕೂಡ ಸದ್ಯದಲ್ಲೇ ಜಮಾ ಆಗಲಿ ಎಂದು ನಾನು ತಿಳಿಸಲು ಬಯಸುತ್ತೇನೆ. ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ಮಂಡ್ಯ, ಹಾಸನ ಸೇರಿದಂತೆ ರಾಜ್ಯದ ಅನೇಕ ಜಿಲ್ಲೆಗಳ ಫಲಾನುಭವಿಗಳಿಗೆ ಈಗಾಗಲೇ ಏಪ್ರಿಲ್ ತಿಂಗಳ ಪಿಂಚಣಿಯನ್ನು ಯಶಸ್ವಿಯಾಗಿ ಅವರ ಬ್ಯಾಂಕ್ ಖಾತೆಗೆ ಜಮಾ ಆಗಿದೆ. ಹಲವು ಫಲಾನುಭವಿಗಳು ತಮಗೆ ಹಣ ಬಂದಿರುವ ಬ್ಯಾಂಕ್ ಸ್ಟೇಟ್ಮೆಂಟ್ ಹಾಗೂ ಮೊಬೈಲ್ ಮೆಸೇಜ್ಗಳು, ಸ್ಕ್ರೀನ್ಶಾಟ್ಗಳನ್ನು ಕೂಡ ಕಳುಹಿಸಿ ಹಣ ಬಂದಿರುವ ಬಗ್ಗೆ ಖಚಿತಪಡಿಸಿಕೊಂಡಿದ್ದಾರೆ. ಇನ್ನು ಯಾರಿಗೆಲ್ಲ ಇನ್ನೂ ಕೂಡ ಹಣ ಬಂದಿಲ್ಲ ಅವರು ಯಾವೆಲ್ಲ ಕೆಲಸವನ್ನ ಮಾಡಿದ್ರೆ ಬರುತ್ತೆ, ಹಾಗೆ ಯಾವಾಗ ಜಮಾ ಆಗುತ್ತೆ ಇಲ್ಲಿ ತಿಳಿಸಿಕೊಡ್ತಾ ಹೋಗ್ತಾನೆ. ಒಂದ್ ವೇಳೆ ನಿಮಗೆ ಇನ್ನೂ ಏಪ್ರಿಲ್ ತಿಂಗಳ ಪಿಂಚಣಿನ ಬಂದಿಲ್ವಂತಂದ್ರೆ ದಯವಿಟ್ಟು ಯಾವುದೇ ರೀತಿಯ ಆತಂಕ ಪಡುವ ಅಗತ್ಯವಿಲ್ಲ. ಲಕ್ಷಾಂತರ ಜನರಿಗೆ ಏಕಕಾಲದಲ್ಲಿ ಹಣ ಜಮಾ ಮಾಡುವುದರಿಂದ ಸರ್ವರ್ ಸಮಸ್ಯೆ ಅಥವಾ ಬ್ಯಾಂಕಿಂಗ್ ಪ್ರಕ್ರಿಯೆ ಕಾರಣದಿಂದಾಗಿ ಹಣ ನಿಮ್ಮ ಖಾತೆಗೆ ಬರಲು ಸ್ವಲ್ಪ ತಡೆ ಹಿಡಿಯಬಹುದು. ಮುಂದಿನ 1 ಅಥವಾ 2 ದಿನಗಳ ಅಂತರದಲ್ಲೇ ಅಂದರೆ ನಾಳೆ ಅಥವಾ ನಾಡಿದ್ದು ಒಳಗಾಗಿ ರಾಜ್ಯದ ಪ್ರತಿಯೊಬ್ಬ ಅರ್ಹ ಫಲಾನುಭವಿಯವರ ಖಾತೆಗೆ ಕಡ್ಡಾಯವಾಗಿ ಪಿಂಚಣಿ ಹಣ ಕೂಡ ಸೇರಲಿದೆ. ಆದ್ರಿಂದ ಯಾರು ಕೂಡ ಗಾಬರಿ ಆಗದೆ ಸ್ವಲ್ಪ ತಾಳ್ಮೆಯಿಂದ ಕಾಯಬೇಕಾಗುತ್ತೆ. ನಿಮ್ಮ ಬ್ಯಾಂಕ್ ಖಾತೆಗೆ ಆಧಾರ್ ಲಿಂಕ್ ಆಗಿದೆ ಎಂಬುದನ್ನ ಒಂದ್ಸರಿ ಅದನ್ನ ಖಚಿತಪಡಿಸಿಕೊಳ್ಳಿ. ಹೌದು, ನಿಮ್ಮ ಹತ್ತಿರದ ಬ್ಯಾಂಕ್ಗೆ ಹೋಗಿ ನೀವು ಅಲ್ಲಿ ಲಿಂಕ್ ಮಾಡಿಸ್ಕೊಳ್ಬೇಕು. ಹೌದು, ನಿಮ್ಮ ಮೊಬೈಲ್ಗೆ ಬಂದಿರುವ ಬ್ಯಾಂಕ್ SMS ಒಮ್ಮೆ ಒಂದ್ಸಾರಿ ಪರಿಶೀಲಿಸಿಕೊಳ್ಳಿ. ಅಥವಾ ಬ್ಯಾಂಕ್ ಶಾಖೆ, ಗ್ರಾಹಕರ ಸೇವಾ ಕೇಂದ್ರಗಳಿಗೆ ಭೇಟಿ ನೀಡಿ
ನಿಮ್ಮ ಖಾತೆಯ ಬ್ಯಾಲೆನ್ಸ್ ಅನ್ನ ಒಂದ್ಸಾರಿ ಚೆಕ್ ಮಾಡ್ಕೊಳ್ಬೇಕಾಗುತ್ತೆ. ಇದರ ಜೊತೆಗೆ ಇನ್ನೊಂದು ಮುಖ್ಯವಾದ ಮಾಹಿತಿ ಏನಪ್ಪಾ ಅಂತಂದ್ರೆ, ಈಗ ಏಪ್ರಿಲ್ ತಿಂಗಳ ಪಿಂಚಣಿ ಮಾತ್ರ ಜಮಾ ಆಗುತ್ತಿದ್ದು, ಹಾಗಾದ್ರೆ ಮೇ ತಿಂಗಳ ಪಿಂಚಣಿನ ಯಾವಾಗ ಬರುತ್ತೆ ಎಂಬ ಕುತೂಹಲ ಕೂಡ ಅನೇಕರಲ್ಲಿ ಕಾಡ್ತಾ ಇದೆ. ಹೌದು, ಹೊಸ ಆರ್ಥಿಕ ವರ್ಷದ ಬ್ಯಾಂಕಿಂಗ್ ಪ್ರಕ್ರಿಯೆಗಳು ಈಗ ಮುಕ್ತಾಯಗೊಂಡಿರುವುದರಿಂದ ಇನ್ನು ಮುಂದೆ ಪಿಂಚಣಿನ ವಿಳಂಬವಾಗುವುದಿಲ್ಲ. ಮುಂಬರುವ ಜೂನ್ ತಿಂಗಳ ಮೊದಲ ವಾರದಲ್ಲಿ ಅಂದ್ರೆ ಜೂನ್ 10ನೇ ತಾರೀಕಿನ ಒಳಗಾಗಿ ಮೇ ತಿಂಗಳ ಪಿಂಚಣಿ ಹಣ ಕೂಡ ಅಡೆತಡೆ ಇಲ್ಲದೆ ನಿಮ್ಮ ಖಾತೆಗೆ ಜಮಾ ಆಗಲಿದೆ. ಹೀಗಾಗಿ ಕೇವಲ ಕೆಲವೇ ದಿನಗಳ ಅಂತರದಲ್ಲಿ ಫಲಾನುಭವಿಗಳಿಗೆ ಒಟ್ಟು 2 ತಿಂಗಳ ಪಿಂಚಣಿ ಕೈ ಸೇರಲಿದೆ ಎನ್ನುವುದು ಸಂತಸ ವಿಚಾರ. ಇನ್ನು ರಾಜ್ಯದ ಮಹಿಳೆಯರ ನೆಚ್ಚಿನ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಹೇಳುವುದಾದ್ರೆ, ಗೃಹಲಕ್ಷ್ಮಿ ಯೋಜನೆ ಹಣ ಕೂಡ ಹಂತ ಹಂತವಾಗಿ ಬಿಡುಗಡೆ ಆಗುತ್ತಿದ್ದು, 30ನೇ ಕಂತಿನ ಹಣ ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಕ್ರೆಡಿಟ್ ಆಗಲು ಶುರುವಾಗಿದೆ. ಯಾರೆಲ್ಲ ಗೃಹಲಕ್ಷ್ಮಿ ಯೋಜನೆಯ ಬಾಕಿ ಹಣಕ್ಕಾಗಿ ಕಾಯುತ್ತಿದ್ದರೋ ಅವರಿಗೂ ಕೂಡ ಇದೊಂದು ಅತ್ಯುತ್ತಮ ಸಿಹಿ ಸುದ್ದಿ ಆಗದ. ವೀಕ್ಷಕರೇ, ನಿಮಗೆ ಪಿಂಚಣಿ ಹಣದ ಬಗ್ಗೆ ಯಾವುದೇ ಗೊಂದಲಗಳಿದ್ರೆ ಅಥವಾ ಸತತವಾಗಿ ಹಣ ಬರದೇ ಇದ್ರೆ ಕಂದಾಯ ಇಲಾಖೆ ಅಥವಾ ನಾಡ ಕಚೇರಿ ಸಹಾಯವಾಣಿಗೆ ಕರೆ ಮಾಡಬಹುದು, ಅಥವಾ ನಿಮ್ಮ ಹತ್ತಿರದ ನಾಡ ಕಚೇರಿ ಕೇಂದ್ರಕ್ಕೆ ಭೇಟಿ ನೀಡಿ ನಿಮ್ಮ ಆಧಾರ್ ಕಾರ್ಡ್ ನೀಡಿ ಸ್ಟೇಟಸ್ ಅನ್ನ ಚೆಕ್ ಮಾಡ್ಕೊಳ್ಬಹುದು. ಇನ್ನು ವಿಡಿಯೋದಲ್ಲಿ ವಿವಿಧ ಯೋಜನೆಗಳ ಅಡಿಯಲ್ಲಿ ಸಿಗುವ ಹಣದ ಮೊತ್ತವನ್ನ ನೋಡೋದಾದ್ರೆ, ಉದಾಹರಣೆಗೆ ಸಂಧ್ಯಾ ಸುರಕ್ಷಾ ಯೋಜನೆ ಇದು 1200 ರೂಪಾಯಿ ಜಮಾ ಆಗುತ್ತೆ. ಇನ್ನು ವಿಧವಾ ವೇತನ, ವಿಕಲಚೇತರ ವೇತನ ಎಲ್ಲ ಕೂಡ 1200 ರೂಪಾಯಿ ಜಮಾ ಆಗುವಂಥದ್ದು. ಒಮ್ಮೆ ನೆನಪಿಸಿದ್ರೆ ವೀಕ್ಷಕರಿಗೆ ತಮಗೂ ಎಷ್ಟು ಹಣ ಬರಬೇಕು ಎಂಬ ಸ್ಪಷ್ಟತೆ ಸಿಗುತ್ತೆ. ವೀಕ್ಷಕರೇ, ಇದಿಷ್ಟು ಇವತ್ತಿನ ಪಿಂಚಣಿ ಯೋಜನೆಗೆ ಸಂಬಂಧಪಟ್ಟ ಪ್ರಮುಖ ಹಾಗೂ ನಿಖರವಾದ ಮಾಹಿತಿ ಆಗಿತ್ತು. ನಿಮಗೆ ಈಗಾಗಲೇ ಪಿಂಚಣಿ ಹಣ ಬಂದಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ನಿಮ್ಮ ಜಿಲ್ಲೆಯ ಹೆಸರು ಮತ್ತು ಹಣ ಬಂದಿರೋ ಬಗ್ಗೆ ನಮಗೆ ತಿಳಿಸಿ. ಇದರಿಂದ ನಿಮ್ಮ ಜಿಲ್ಲೆಯ ಇತರ ಜನರಿಗೂ ಕೂಡ ಮಾಹಿತಿ ಸಿಕ್ಕಂತಾಗುತ್ತೆ. ಒಂದು ವೇಳೆ ಹಣ ಬಂದಿಲ್ಲ ಅಂತಂದ್ರೆ ಕೂಡ ನಮಗೆ ಕಮೆಂಟ್ ಮಾಡಿ. ಮುಂದಿನ ದಿನಗಳಲ್ಲಿ ನಾವು ನಿಮಗೆ ನಿರಂತರವಾಗಿ ಈ ಬಗ್ಗೆ ಅಪ್ಡೇಟ್ಗಳನ್ನು ನೀಡುತ್ತಿದ್ದೇವೆ. ನಮ್ಮ ಚಾನಲ್ನಲ್ಲಿ ನಾವು ನಿರಂತರವಾಗಿ ಇಂತಹ ಸರ್ಕಾರಿ ಯೋಜನೆಗಳು ಹಾಗೂ ನಿಮಗೆ ಉಪಯುಕ್ತವಾಗುವಂಥ ನಿಖರ ಸುದ್ದಿಗಳನ್ನ ತಲುಪಿಸುವ ಪ್ರಾಮಾಣಿಕ ಪ್ರಯತ್ನ ಮಾಡಿರುತ್ತೇವೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಮಾಡಿ, ಹಾಗೂ ನಿಮ್ಮ ಸ್ನೇಹಿತರು ಮತ್ತು ಸಂಬಂಧಿಕರು ಮತ್ತು ವಾಟ್ಸಪ್ ಗ್ರೂಪ್ಗಳಿಗೆ ಶೇರ್ ಮಾಡಿ. ಹಾಗೆ ನಿರಂತರ ಅಪ್ಡೇಟ್ಗಳಿಗಾಗಿ ನಿಮ್ಮ ನೆಚ್ಚಿನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ನಿಮ್ಮ ಬೆಂಬಲವೇ ನಮಗೆ ಶ್ರೀರಕ್ಷೆ. ನಮಸ್ಕಾರ.